ಸ್ವಾಗತ ಸುಸ್ವಾಗತ. ನನಗೆ ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಎಷ್ಟು ಮೇಲು ಕ್ಲೈಮೇಟ್ ಸಕ್ಕದಾಗಿದೆ. ಹೋಗ್ಬಿಟ್ಟು ಇವತ್ತು ಜಿಮ್ಮಲ್ಲಿ ಚಚ್ಚ ಬಿಸಾಕಬೇಕು ವರ್ಕೌಟ್ನ. ಇವತ್ತು ಟ್ಯೂಸ್ಡೇ ಏನು ವರ್ಕೌಟು? ಬ್ಯಾಕ್ ಆ್ಯಂಡ್ ಬೈಸಿಪ್ಪು ಆಲ್ಟರ್ನೇಟ್ ನೋಡೋಣ, ಸ್ಪ್ಲಿಟ್ ವರ್ಕೌಟು. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್. ನೋಡ್ರಿ, ಹೀರೋಗೆ 50,000 ರೂಪಾಯಿ ಅಂತ ಸ್ಯಾಲ್ರಿ. ಅವನು ಬೇಜಾರಾಗ್ತಾನೆ 50,000 ರೂಪಾಯಿ ಸ್ಯಾಲ್ರಿ ಅಂತ. ನನಗೆಲ್ಲ 50,000 ರೂಪಾಯಿ ಇದ್ದರೆ ಅಲ್ಲೇ ಮಲ್ಕೊಂಡ್ಬಿಡ್ತಾ ಇದ್ದೆ. ವೀಕ್ ಚೆಕ್ ಮಾಡೋಣ ಎಷ್ಟು ಅಂತ. ಗುಡ್, ಬಟ್ ಸೇಮ್ ವೇಟ್ 155. ನಮ್ಮವ್ರು ಇಲ್ಲೇ ಇದ್ದಾರೆ, ಚೆಕ್ ಮಾಡಬೇಕು. ವರ್ಕೌಟ್ ಮಾಡೋಕ್ಕೂ ಸುಸ್ತಾಗಲ್ಲ, ಟಯರ್ಡ್ನೆಸ್ ಅನಿಸಲ್ಲ. ಆದರೆ ಇದು ಆ್ಯಪ್ಸ್ ಆ್ಯಂಡ್ ಆಬ್ಲಿಕ್ಸ್ ಮಾಡುವಾಗ ಎಷ್ಟು ಬೇಜಾರಾಗ್ತದೆ ಅಂದರೆ, ಮಾಡುವಾಗಲೇ ಅನಿಸ್ಬಿಡ್ತದೆ ಬೇಡ ಆ್ಯಪ್ಸ್ ಆ್ಯಂಡ್ ಆಬ್ಲಿಕ್ಸ್ ಅಂತ. ಇದ್ರೂ ಮಾಡಲೇಬೇಕು, ಆ್ಯಪ್ಸ್ ಹೊಡಿಲೇಬೇಕು. ಏನಪ್ಪ ಸೀನ್ ಅಂದರೆ, ಜಿಮ್ಮಲ್ಲಿ ಇವತ್ತು ತುಂಬ ಲೇಟ್ ಆಗೋಯಿತು. 7 o'clock ಎಂಟ್ರ್ ಆದ, ಇವಾಗ 10:45 ಆಗ್ತಾಯಿದೆ. ತುಂಬ ಅಂದರೆ ತುಂಬ ಲೇಟ್ ಆಗಿದೆ. ಮನೆಗೂ ಬೈತವ್ರೆ. ನಮ್ಮ ಜಿಮ್ ಓನರೇ ಸೈಕ್ ಆಗಿಬಿಟ್ಟಿದ್ದಾರೆ. ಏನಪ್ಪ ಮಾಡ್ತಾವೆ ನೀವು ಜಿಮ್ಮಲ್ಲಿ, ಬೇರೆ ಏನಾದರೂ ಕೆಲಸ ಮಾಡ್ತಾನೋ ಅಂತ ಸೈಕ್ ಹಾಕಿದ್ದಾರೆ. ಸೊ ದಟ್ ಇವಾಗ ನಾವು ಇಲ್ಲಿಂದ ಜೂಟ್ ಹಾಕ್ಬಿಟ್ಟು ಮನೆಗೆ ಹೋಗ್ಬೇಕು ಬೇಗ. ಇವಾಗ ಜಿಮ್ಮಿಂದ ಹೊರಟ್ವಿ. ಏನಂದರೆ ನನಗೂ ಅಷ್ಟೊತ್ತು ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಹೆಂಗಾದರೂ ಟೈಮು ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ನಗ್ಕೊಂಡು ಅಲ್ಲೇ ಟೈಮ್ ಹೋಗ್ಬಿಡ್ತದೆ. ಅದೊಂದು ಏನು ಮಾಡೋಕ್ಕಾಗಲ್ಲ. ಓಕೆ, ಇಟ್ಸ್ ಟೈಮ್ ಫಾರ್ ಪ್ರೋಟೀನ್ ಜೀವನ ಏನಂತ ನೋಡಬೇಕು.
ಮೊಟ್ಟೆ ತಲೆಯ ಪ್ರೋಟೀನ್ ಎಗ್ಗೆಲ್ಲ ತಿಂದಿದ್ದಾಯ್ತು. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಏನಾದ್ರು ಪ್ರೊಡಕ್ಟಿವ್ ಆಗಿ ಏನೋ ಉದಾರ ಆಗೋ ಕೆಲಸ ನೋಡ್ಕೊಂಡು ಮನೆಗೆ ನೀರಿಲ್ಲ, ನೀರು ಇಟ್ಕೊಂಡು ಟಾಸ್ಕ್ ಏನಂದ್ರೆ ಹೋಗ್ಬಿಟ್ಟು ನೀರು ತಗೊಂಡ್ಬರ್ಬೇಕು. ಪಾಯಿಂಟ್ ಇಂದ ನೀರಿಲ್ಲ, ಫ್ಯಾಕ್ಟ್ರಿಯಲ್ಲೂ ನೀರಿಲ್ಲ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಪಾಯಿಂಟ್ಗೆ ಹೋಗ್ತಾ ಇದೀವಿ ನೀರ್ ಹಿಡ್ಕೊಂಡ್ ಬರಕ್ಕೆ. ನಮ್ಮ ಫ್ಯಾಕ್ಟ್ರಿಯಲ್ಲಿ ನೀರ್ ಹಿಡ್ಕೊಂಡು ಫ್ಯಾಕ್ಟ್ರಿಗೆ ಬಂದು ನೀರ್ ಹಾಕ್ಬಿಟ್ಟು ನಾವು ತಂದಿರೋ ಕಾಲಲ್ಲಿ ನೀರ್ ತುಂಬಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಚಿಕನ್ ತಿನ್ಬೇಕು. ಪ್ರೋಟೀನ್ ಫುಲ್ ಜಾಲಿ ಮಾಡೋದು ಇವಾಗ. ಪ್ರೋಟೀನ್ ಯಾರು ಬಂದ್ಬಿಡ್ಬಾರಲ್ಲ, ಬಂದ ಸೂಪ್ ಅಂತ ಬ್ರೇಕ್ ಇರ್ದ ಹಿಂಗ ಅನ್ನ ಬಂದು ನಾವು ಬಂದು ಕಟ್ಟು ಪಾಯಿಂಟಿಗೆ ರೀಚ್ ಆದ್ವಿ. ಹಿಂದೆ ನೋಡ್ಬೋದು ಲೋಡ್ ಆಗ್ತಾ ಇದೆ ಗಾಡಿ. ಲೋಡ್ ಆಗಿದ್ದೆ ಫ್ಯಾಕ್ಟ್ರಿಗೆ ಎತ್ಕೊಂಡು ಸೂಪ್ ಅಂತ ಹೊರಡೋದು. ಇಲ್ಲಿಂದ ಗಾಡಿ ಲೋಡ್ ಆಯ್ತು, ಹೊರಡುವಾಗ ನಾವು ಹೊರಡೋದು. ಫ್ಯಾಕ್ಟ್ರಿಗೆ ರೀಚ್ ಆದ್ವಿ. ಗಾಡಿ ಅನ್ಲೋಡ್ ಬಿಟ್ಟಾಯಿತು. ನೀರು ಖಾಲಿಯಾಗಿತ್ತು. ನೀರು ಹಿಡ್ಕೊಂಡು ನೆಕ್ಸ್ಟ್ ಏನು ಜೀವನ ಅಂತ ನೋಡ್ಬೇಕು ಮುಂದ್ಗಡೆ. ಇವಾಗ ಟಾಸ್ಕ್ 2 ಸ್ಟಾರ್ಟ್ ಆಗಿದೆ. ಏನಪ್ಪ ಅಂದರೆ ಒಂದು 100 ಕಲ್ಲು ಲೋಡ್ ಹೇಳಿದ್ರಪ್ಪ, ಹೋಗ್ಬಿಟ್ಟು ಅದು ಹಾಕ್ಬಿಟ್ಟು ಬರೋಣ. ನಮಗೊಂಥರ ಜೀವನ ಸ್ಯಾಟಿಸ್ಫ್ಯಾಕ್ಷನ್ನು. ಸುಮ್ಮನೆ ಇರೋಕ್ಕೂ ತುಂಬ ಬೋರ್ ಹೊಡಿತದೆ. ಏನಾದರೂ ಒಂದು ಕೆಲಸ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಾಯಿದೆ. ಲೋಡ್ ಆಯಿತು. ಇವಾಗ ನಾವು ಗಾಡಿ ಎತ್ಕೊಂಡು ಹೊರಡ್ತಾ ಇದ್ದೀವಿ. ಕಟ್ಕೆನಲ್ಲಿಗೆ ಅನ್ಲೋಡ್ ಇದೆ. ಹಾಯ್ ಹಲೋ ಹಾಯ್ ಬಾಯ್. ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಬಂದ್ವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಸಖತ್ತಾಗಿ ಪ್ರೋಟೀನ್ ಬ್ಯಾಟಿಂಗ್ ಮಾಡಬೇಕು. ಪ್ರೋಟೀನ್ ಬ್ಯಾಟಿಂಗ್ ಮಾಡಿದ್ರೇ ನಮ್ಮ ಬಾಡಿಗೆ ಮಸಲ್ಗೆ ರಿಕವರ್ ಆಗೋದು. ನೆಕ್ಸ್ಟ್ ಲೆವೆಲ್ ಆಗಿ ಹೋಗಿ ತಿನ್ಬೇಕು. ಫಸ್ಟು ತಿನ್ಬಿಟ್ಟು ತಿರ್ಗಾ ಏನು ಸಮಾಚಾರ ಅಂತ ನೋಡಬೇಕು. ಸ್ಟೇ ಟ್ಯೂನ್ ಗಾಯ್ಸ್, ಫುಲ್ ವಿಡಿಯೋ ನೋಡ್ರಿ. ಲಂಚ್ ಆಲ್ರೆಡಿ ಲಂಚ್ ತಿನ್ಬಿಟ್ಟು ಏನು ದಬ್ಬಾಕ ಅಂತ ನೋಡೋಣ. ಲಂಚ್ ಮುಗಿಸ್ಕೊಂಡ್ವಿ. ಇವಾಗ ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಫ್ಯಾಕ್ಟ್ರಿಗೆ ಏನಾದರೂ ಸ್ವಲ್ಪ ಆದ್ರೂ ಹೋಗಿ ಉದ್ಧಾರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಕ್ಲೈಮೇಟ್ ನೋಡ್ರಿ ಫುಲ್ ಚೇಂಜ್ ಆಗಿಬಿಟ್ಟಿದೆ ಬ್ಯಾಂಗ್ಳೂರಲ್ಲಿ. 1-2 ಅವರ್ ಒಂಚು ಚೇಂಜ್ ಆಗ್ತಾನೇ ಇರ್ತದೆ. 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 2.5 ಅವರ್ಸ್ ವಾಕ್ ಮಾಡಿಕೊಂಡು ಡೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೆಂಗೋ ಕ್ಯಾಲರೀಸ್ ಬರ್ನ್ ಆಗಿತ್ತು. ಮೊಟ್ಟೆ ತಲೆಯ ಲಭಿಸಲು ನೋಡೋದು ಯಾವ ಥರ ಲಭ್ಯ ಅಂತ. ಓಕೆ, ಇಲ್ಲಿಗೆ ಡೇ ಕಂಪ್ಲೀಟ್ ಮಾಡೋಣ. ಬಾಯ್, ಸಿ ಯು ಲೇಟರ್.